ಓಂ ಶಾಂತಿ. ಶಿವ ತಂದೆಯ ಅವ್ಯಕ್ತ ಮಧುರ ಮಹಾವಾಕ್ಯ. ಅವ್ಯಕ್ತ ಮುರುಳಿಯ ದಿನಾಂಕ 22/10/2023. ಪ್ರಾತಃ ಮುರುಳಿ ಅವ್ಯಕ್ತ ಬಾಪ್ದಾದ ಮಧುಬನ. ರಿವೈಸ್ ದಿನಾಂಕ 16/2/1996. ವಜ್ರ ಮಹೋತ್ಸವದ ವರ್ಷದಲ್ಲಿ ವಿಶೇಷವಾಗಿ ಗಮನವಿಟ್ಟು ಸಮಯ ಹಾಗೂ ಸಂಕಲ್ಪದ ಖಜಾನೆಯನ್ನು ಸಂಗ್ರಹ ಮಾಡಿಕೊಳ್ಳಿರಿ. ವಜ್ರ ಮಹೋತ್ಸವದ ವರ್ಷದಲ್ಲಿ ವಿಶೇಷವಾಗಿ ಗಮನವಿಟ್ಟು ಸಮಯ ಹಾಗೂ ಸಂಕಲ್ಪದ ಖಜಾನೆಯನ್ನು ಸಂಗ್ರಹ ಮಾಡಿಕೊಳ್ಳಿರಿ. ಇಂದು ತ್ರಿಮೂರ್ತಿ ರಚನೆಗಾರರಾದ ಶಿವ ತಂದೆಯು ಮಕ್ಕಳಿಗೆ ತ್ರಿಮೂರ್ತಿ 3 ಶುಭಾಶಯಗಳನ್ನು ನೀಡುತ್ತಾ ಇದ್ದಾರೆ. ಮಕ್ಕಳು ತಂದೆಗೆ ಧನ್ಯವಾದಗಳನ್ನು ನೀಡಲು ಬಂದಿದ್ದೀರಿ. ತಂದೆಯು ಇದಕ್ಕೆ ಪ್ರತಿಯಾಗಿ 3 ಶುಭಾಶಯಗಳನ್ನು ನೀಡುತ್ತಾ ಇದ್ದಾರೆ. ಒಂದು ಶಿವ ಜಯಂತಿಯ ಶುಭಾಶಯವಾಗಿದೆ. ಎರಡನೆಯದು ಡೈಮಂಡ್ ಜುಬಿಲಿಯ ಶುಭಾಶಯ ಹಾಗೂ ಮೂರನೆಯದು ವರ್ತಮಾನ ಸಮಯದಲ್ಲಿ ಅಕ್ಕರೆ ಉತ್ಸಾಹದಿಂದ ಸೇವೆ ಮಾಡುವ ಸಲುವಾಗಿ ಶುಭಾಶಯಗಳಾಗಿವೆ. ಹೀಗೆ 3 ಶುಭಾಶಯಗಳನ್ನು 4 ಕಡೆಯ ಮಕ್ಕಳಿಗೆ ಬಾಪ್ದಾದಾರವರು ನೀಡುತ್ತಿದ್ದಾರೆ. ತಂದೆಯ ಬಳಿ ಸರ್ವರ ಹೃದಯಗಳ ಅಕ್ಕರೆ ಉತ್ಸಾಹದ ಸೇವೆಯ ಸಮಾಚಾರವು ತಲುಪುತ್ತಾ ಇರುತ್ತದೆ. ಈ ಅಲೌಕಿಕ ಜಯಂತಿಯು ಇಡೀ ಕಲ್ಪದಲ್ಲಿ ಆಗುವುದಿಲ್ಲ. ಏಕೆಂದರೆ ಇಡೀ ಕಲ್ಪದಲ್ಲಿ ದೇವಾತ್ಮರೇ ಆಗಲಿ, ಮಹಾತ್ಮರೇ ಆಗಲಿ, ಸಾಧಾರಣ ಆತ್ಮರೇ ಆಗಲಿ, ಆತ್ಮರು ಆತ್ಮನ ಜಯಂತಿಯನ್ನು ಆಚರಿಸುತ್ತಾರೆ. ಆದರೆ ಈ ಸಂಗಮ ಯುಗದಲ್ಲಿ ನೀವು ಶ್ರೇಷ್ಠ ಆತ್ಮರು ಯಾರ ಜಯಂತಿಯನ್ನು ಆಚರಿಸುತ್ತಾ ಬಂದಿದ್ದೀರಿ? ಪರಮಾತ್ಮನ ಜಯಂತಿಯನ್ನು ಹಾಗೂ ಪರಮ ಆತ್ಮ ತಂದೆಯು ಮಕ್ಕಳ ಜಯಂತಿಯನ್ನು ಆಚರಿಸುತ್ತಾರೆ. ಸತ್ಯಯುಗ ತ್ರೇತಾದಲ್ಲಿಯೂ ಪರಮಾತ್ಮನು ನಿಮ್ಮ ಜಯಂತಿಯನ್ನು ಆಚರಿಸುವುದಿಲ್ಲ. ಅಥವಾ ನೀವು ಪರಮಾತ್ಮನ ಜಯಂತಿಯನ್ನು ಆಚರಿಸುವುದಿಲ್ಲ. ಆದ್ದರಿಂದ ಎಷ್ಟು ಪದಮದಷ್ಟು ಭಾಗ್ಯವಂತ ಆತ್ಮರಾಗಿದ್ದೀರಿ ಎಂದಾದರೂ ನಿಮ್ಮ ಇಂತಹ ಶ್ರೇಷ್ಠ ಭಾಗ್ಯವನ್ನು ನೀವು ಸ್ವಪ್ನದಲ್ಲಿಯಾದರೂ ಯೋಚಿಸಿದ್ದೀರೇನು? ಯೋಚಿಸಿರಲಿಲ್ಲವೇ? ಆದರೆ ಇಂದು ಸಾಕಾರ ರೂಪದಲ್ಲಿ ಅದನ್ನು ಆಚರಿಸುತ್ತಿದ್ದೀರಿ. ಆದ್ದರಿಂದ ಖುಷಿ ಇದೆಯಲ್ಲವೇ? ತುಂಬಾ ಖುಷಿ ಇದೆಯೇ? ನೋಡಿರಿ, ಈ ದೇಶದವರಾಗಲಿ ಅಥವಾ ವಿದೇಶದವರಾಗಲಿ ಯಾರು ಈ ತಂಡದಲ್ಲಿ ಕುಳಿತುಕೊಂಡಿದ್ದೀರಿ, ಮಧುಬನದವರಾಗಿರಲಿ ಅಥವಾ ಯಾರೇ ಆಗಿರಲಿ, ಇಂದಿನ ದಿವಸ ಬಂದಿದ್ದೀರಿ, ಕುಳಿತುಕೊಂಡಿದ್ದೀರಿ. ಆದ್ದರಿಂದ ಎಷ್ಟು ಅದೃಷ್ಟವಂತರಾಗಿದ್ದೀರಿ? ಅದೃಷ್ಟವಂತರಾಗಿದ್ದೀರಲ್ಲವೇ? ಹಾಗಾದರೆ ಆಂತರ್ಯದಲ್ಲಿ ಏನು ಗೀತೆಯನ್ನು ಹಾಡುತ್ತೀರಿ? ವಾಹ ಮೇರಾ ಭಾಗ್ಯ, ನನ್ನ ಭಾಗ್ಯವೇ ವಾಹ. ಹಾಗೂ ತಂದೆಯು ಏನು ಗೀತೆಯನ್ನು ಹಾಡುತ್ತಾರೆ? ಬೇಷ್ ಮಕ್ಕಳೇ, ಬೇಷ್ ಮಕ್ಕಳ ಭಾಗ್ಯವೇ ಎಂದು. ವಿಶೇಷವಾಗಿ ಸೇವೆಯ ತಂಡದವರು ಕುಳಿತಿದ್ದಾರಲ್ಲವೇ? ಎಲ್ಲ ಕಡೆಗಳ ವಿಶೇಷ ಆತ್ಮರಾಗಿದ್ದೀರಲ್ಲವೇ? ವಿಶೇಷ ಸೇವೆಯ ವಿಶೇಷ ಪ್ರತ್ಯಕ್ಷ ಫಲವನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಆತ್ಮರಾಗಿದ್ದೀರಿ. ಆದ್ದರಿಂದ ತಂದೆಯೂ ಸಹ ಇಂತಹ ಶ್ರೇಷ್ಠ ಮಕ್ಕಳನ್ನು ನೋಡಿ ಹರ್ಷಿತರಾಗುತ್ತಿದ್ದಾರೆ. ಮಕ್ಕಳು ಹೆಚ್ಚು ಹರ್ಷಿತರಾಗುತ್ತೀರೋ ಅಥವಾ ತಂದೆಯು ಹೆಚ್ಚು ಹರ್ಷಿತರಾಗುತ್ತಾರೋ? ಇಬ್ಬರೂ ಆಗುತ್ತೀರೋ ಅಥವಾ ತಂದೆಯು ಹೆಚ್ಚು ಹರ್ಷಿತರಾಗುತ್ತಾರೋ? ನೀವು ಹೆಚ್ಚು ಹರ್ಷಿತರಾಗುತ್ತೀರಾ? ಒಳ್ಳೆಯದು. ಇಂದು ಬಾಪ್ದಾದಾರವರು 4 ಕಡೆಯ ಸೇವಾದಾರಿ ವಜ್ರಗಳ ಮಾಲೆಯನ್ನು ನೋಡುತ್ತಾ ಇದ್ದಾರೆ. ಮಾಲೆಯಲ್ಲಿ ಇದ್ದೀರಲ್ಲವೇ? ತಂದೆಯ ಕೊರಳಿನಲ್ಲಿ ವಜ್ರ ಆಗಿ ಪ್ರಕಾಶಿಸುವ ಮಾಲೆಯ ಮಣಿಯಾಗಿದ್ದೀರೋ ಅಥವಾ ಅವರು ಬೇರೆ ಯಾರೋ ಇದ್ದಾರೋ? ನೀವೇ ಆಗಿದ್ದೀರಾ? ನೀವೇ ಆಗಿದ್ದೀರಿ, ಅನ್ಯರಲ್ಲವೇ? 108 ಮಣಿಗಳ ಮಾಲೆ ಎಂದು ಜನರು ಹೇಳುತ್ತಾರೆ.
ಆದರೆ ಬಾಪ್ದಾದಾರವರ ಕೊರಳಿನಲ್ಲಿ ನಿಮ್ಮೆಲ್ಲ ವಜ್ರಗಳ ಎಷ್ಟು ದೊಡ್ಡ ಮಾಲೆ ಇದೆ. 108 ಮಣಿಗಳಲ್ಲಂತೂ ನೀವು ಕೆಳಗೆ ಕುಳಿತುಕೊಂಡಿರುವವರು ಆಗಿಬಿಡುವಿರಿ. ಹಿಂದೆ ಕುಳಿತುಕೊಂಡಿರುವವರು ಮಾಲೆಯ ಮಣಿ ಆಗಿದ್ದೀರಲ್ಲವೇ. ಮೊದಲು ಹಿಂದೆ ಕುಳಿತುಕೊಂಡಿರುವವರು ನೋಡಿರಿ, ತ್ಯಾಗದ ಪ್ರತ್ಯಕ್ಷ ಫಲವು ಯಾವುದು ಆಗಿದೆ ಎಂದರೆ ಬಾಪ್ದಾದಾರವರು ಹಿಂದೆ ಕುಳಿತಿರುವವರಿಗೆ ಅಧಿಕ ಶುಭಾಶಯಗಳನ್ನು ನೀಡುತ್ತಾರೆ ಹಾಗೂ ಅವರಿಗಿಂತಲೂ ಹೇಗೆ ಕೆಳಗೆ ಕುಳಿತಿರುವವರಿಗೆ ಶುಭಾಶಯವನ್ನು ನೀಡುತ್ತಾರೆ. ಬಾಪ್ದಾದಾರವರು ಮಕ್ಕಳ ಪ್ರತಿಯೊಬ್ಬರ ವಿಶೇಷತೆಯನ್ನು ನೋಡುತ್ತಾರೆ. ಮಕ್ಕಳು ಸಂಪೂರ್ಣರಾಗಿಲ್ಲದಿರಬಹುದು, ಪುರುಷಾರ್ಥಿಯಾಗಿರಬಹುದು, ಆದರೆ ಯಾರಲ್ಲಿ ಏನೊಂದು ವಿಶೇಷತೆಯೂ ಇಲ್ಲವೋ ಅಂತಹ ತಂದೆಯ ಮಕ್ಕಳು ಇಬ್ಬರೂ ಅಥವಾ ಒಬ್ಬರೂ ಇಲ್ಲ. ಎಲ್ಲದರಲ್ಲಿಯೂ ವಿಶೇಷತೆ ಇದೆ. ಎಲ್ಲಕ್ಕಿಂತಲೂ ಮೊದಲನೆಯ ವಿಶೇಷತೆಯಂತೂ ಕೋಟಿಗಳಲ್ಲಿ ಯಾರೋ ಒಬ್ಬೊಬ್ಬರ ಪಟ್ಟಿಯಲ್ಲಿಯಂತೂ ಇದ್ದಾರಲ್ಲವೇ. ಅನ್ಯ ವಿಶೇಷತೆಯೋ ಏನಿದೆ ಎಂದರೆ ದೊಡ್ಡ ದೊಡ್ಡ ತಪಸ್ವಿಗಳು, ಮಹಾನ್ ಆತ್ಮರು, 16,108 ಜಗದ್ಗುರು ಎಂದು ಕರೆಸಿಕೊಳ್ಳುವರು, ಶಾಸ್ತ್ರವಾದಿಯಾಗಿರಬಹುದು ಅಥವಾ ಮಹಾಮಂಡಲೇಶ್ವರರಿರಬಹುದು, ಆದರೆ ತಂದೆಯನ್ನು ತಿಳಿದುಕೊಂಡಿಲ್ಲ. ಆದರೆ ತಂದೆಯ ಮಕ್ಕಳೆಲ್ಲರೂ ತಂದೆಯನ್ನಂತೂ ತಿಳಿದುಕೊಂಡು ಬಿಟ್ಟಿರಲ್ಲವೇ. ಹೀಗೆ ತಂದೆಯನ್ನು ಅರಿತುಕೊಳ್ಳುವುದು ಎಷ್ಟು ದೊಡ್ಡ ವಿಶೇಷತೆಯಾಗಿದೆ. ಹೃದಯದ ಅಂತರಾಳದಿಂದ ನನ್ನ ತಂದೆ ಎಂದಂತೂ ಹೇಳುತ್ತೀರಲ್ಲವೇ. ನನ್ನವರು ಎಂದು ಹೇಳಿ ಅಧಿಕಾರಿಯಂತೂ ಆಗಿಬಿಟ್ಟಿರಲ್ಲವೇ. ಯಾರು ತಂದೆಯನ್ನು ಗುರುತಿಸಿ ಬಿಟ್ಟಿರೋ, ಅರಿತುಕೊಂಡು ಬಿಟ್ಟಿರೋ, ಹೀಗೆ ಅರಿತುಕೊಳ್ಳುವುದು ಸಹ ವಿಶೇಷತೆಯಾಗಿದೆ, ಗುರುತಿಸುವ ಶಕ್ತಿಯಾಗಿದೆ. ಹೀಗೆ ನಿಮ್ಮೆಲ್ಲರಿಗೂ ಗುರುತಿಸುವ ಶಕ್ತಿಯು ಶ್ರೇಷ್ಠವಾದದ್ದು ಇದೆ, ಒಳ್ಳೆಯದು. ಈ ದಿನ ವಿಶೇಷವಾಗಿ ಆಚರಣೆ ಮಾಡಲು ಬಂದಿದ್ದೀರಲ್ಲವೇ. ಈ ದಿನ ಆನಂದೋತ್ಸವ ಆಚರಿಸುವ ಆಗಿದೆಯಲ್ಲವೇ. ಅಥವಾ ಈ ದಿನವೂ ಮುರುಳಿಯನ್ನು ಕೇಳುವ ದಿನವಾಗಿದೆಯೋ. ಕೇಳಲೂ ಬೇಕೇನು, ಒಳ್ಳೆಯದು. ಜನರು ಶಿವರಾತ್ರಿ ಎಂದು ಕರೆಯುತ್ತಾರೆ. ಆದರೆ ನಿಮಗೆ ಈಗ ಏನಿದೆ? ರಾತ್ರಿ ಇದೆಯೇ? ನಿಮಗೆ ರಾತ್ರಿ ಇಲ್ಲದಿದ್ದರೆ ಏನೇನಿದೆ? ಸಂಗಮವಿದೆಯೇ? ಅಮೃತ ವೇಳೆ ಇದೆಯೇ? ನೀವಂತೂ ರಾತ್ರಿಯಿಂದ ಪಾರಾಗಿ ಬಂದಿದ್ದೀರಲ್ಲವೇ. ಅಥವಾ ಸ್ವಲ್ಪ ಸ್ವಲ್ಪ ರಾತ್ರಿಯೂ ಇನ್ನೂ ಇದೆಯೋ? ಬೀಳ್ಕೊಟ್ಟು ಹೋಯಿತೇನೋ? ಯಾವುದಾದರೂ ಪ್ರಕಾರದ ಅಂಧಕಾರವು ಬರುತ್ತದೆಯೇ? ಅಥವಾ ಸಮಾಪ್ತಿಯಾಗಿ ಬಿಟ್ಟಿತೋ? ಅಮೃತ ವೇಳೆಯು ಸದಾ ವರದಾನದ ಸಮಯವಾಗಿರುವುದರಿಂದ ನಿಮಗೆ ಪ್ರತಿ ದಿನವೂ ಏನು ಸಿಗುತ್ತದೆ? ವರದಾನವು ದೊರೆಯುತ್ತಲ್ಲವೇ. ಆದ್ದರಿಂದ ತಂದೆಯು ರಾತ್ರಿಯಲ್ಲಿ ಬರುತ್ತಾರೆ. ಆದರೆ ನಮಗೆ ಅಮೃತ ವೇಳೆಯು ಗೋಲ್ಡನ್ ಮಾರ್ನಿಂಗ್, ಸುವರ್ಣ ಸುಪ್ರಭಾತ ಆಗಿಬಿಟ್ಟಿತೋ, ವಜ್ರ ಪ್ರಭಾತ ಆಗಿಬಿಟ್ಟಿತು ಎಂದು ನೀವು ಹೇಳುತ್ತೀರಿ. ಆದ್ದರಿಂದ ಇದಂತೂ ನಿಮ್ಮ ವರದಾನಿ ಸ್ವರೂಪವನ್ನು ನೋಡಿಕೊಳ್ಳುತ್ತೀರಾ. ಮಾಯೆಯು ವರದಾನವನ್ನು ಮರೆಸಿ ಬಿಡುವುದಿಲ್ಲ ತಾನೆ. ಮಾಯೆಯು ಬರುತ್ತದೆಯೇ? ಆಗಾಗ್ಗೆಯಂತೂ ಬರುತ್ತದೆಯೇ? ಮಾಯೆಯಂತೂ ಅಂತಿಮ ಗಳಿಗೆಯವರೆಗೆ ಬರುತ್ತದೆ, ಸುಮ್ಮನೆ ಹೋಗುವುದಿಲ್ಲ. ಆದರೆ ಮಾಯೆಯ ಕರ್ತವ್ಯವು ಬರುವುದಾಗಿದೆ ಹಾಗೂ ನಿಮ್ಮ ಕರ್ತವ್ಯವು ದೂರದಿಂದ ಓಡಿಸುವುದಾಗಿದೆ. ಬರಬಾರದೇನೋ ಆವರಿಸಿಬಿಟ್ಟು ಆಮೇಲೆ ಓಡಿಸುವುದು ಸರಿಯಲ್ಲ. ಆ ಸಮಯವು ಈಗ ಸಮಾಪ್ತಿಯಾಯಿತು. ಮಾಯೆಯು ಬರುವುದು ಹಾಗೂ ನಿಮ್ಮನ್ನು ಅಲಿಗಾಡಿಸುವುದು, ಆಮೇಲೆ ನೀವು ಓಡಿಸುವುದು, ಇದರಲ್ಲಿ ಸಮಯವಂತೂ ವ್ಯರ್ಥವಾಗಿ ಕಳೆದು ಹೋಯಿತಲ್ಲವೇ. ಆದರೆ ಶಾಂತಿಯ ಸಾಧನಗಳಿಂದ, ಅಂದರೆ ಯೋಗಶಕ್ತಿಯ ಸಾಧನಗಳಿಂದ ನೀವು ದೂರದಿಂದಲೇ ಇದು ಮಾಯೆಯಾಗಿದೆ ಎಂಬುದನ್ನು ಗುರುತಿಸಲು ಸಾಧ್ಯವಿದೆ.
ಇದರಲ್ಲಿಯೂ ಸಹ ಸಮಯವನ್ನು ವ್ಯರ್ಥ ಮಾಡಬೇಡಿರಿ. ಅಲ್ಲದೆ ಮಾಯೆಯೂ ಸಹ ಇವರು ಬರಲು ಅವಕಾಶವನ್ನಂತೂ ಕೊಡುತ್ತಾರಲ್ಲವೇ ಎನ್ನುವುದಂತೂ ನೋಡುವುದರಿಂದ ಅದಕ್ಕೆ ಬರುವುದು ಅಭ್ಯಾಸವಾಗಿ ಬಿಡುತ್ತದೆ. ಹೇಗೆ ಯಾವುದಾದರೂ ಪ್ರಾಣಿಗೆ ಏನಾದರೂ ಕೊಟ್ಟು ನಿಮ್ಮ ಮನೆಯೊಳಗೆ ಬರಲು ಅವಕಾಶ ಕೊಟ್ಟರೆ ಆಮೇಲೆ ಅದು ಪುನಃ ಪುನಃ ಬರುವುದರಿಂದ ಬೇಸರವಾಗಿ ಓಡಿಸಿದರೂ ಸಹ ಅದಕ್ಕೆ ಬರುವುದು ಅಭ್ಯಾಸವಾಗಿ ಬಿಡುತ್ತದೆಯಲ್ಲವೇ, ಹಾಗೆಯೇ ಅನೇಕ ಮಕ್ಕಳು ಸಹ ನೀರು ಮುಂತಾದವುಗಳನ್ನು ಕೊಟ್ಟು ಅಥವಾ ಚಹಾ ಮುಂತಾದವನ್ನು ಕೊಟ್ಟು ಉಪಚರಿಸುತ್ತಾರೆಂದು ತಂದೆಯು ಹೇಳುತ್ತಾರೆ. ಯಾವ ಚಹಾ ನೀರನ್ನು ಕುಡಿಸುತ್ತೀರಿ ಗೊತ್ತಿದೆಯಲ್ಲವೇ? ಏನು ಮಾಡಲಿ, ಹೇಗೆ ಮಾಡಲಿ? ನಾನು ಇನ್ನೂ ಪುರುಷಾರ್ಥಿಯಾಗಿದ್ದೇನೆ, ಇನ್ನೂ ಸಂಪೂರ್ಣ ಆಗಿಲ್ಲ, ಕೊನೆಯಲ್ಲಿ ಆಗಿಬಿಡುವೆನು ಎನ್ನುವ ಸಂಕಲ್ಪವು ಚಹಾ ನೀರಾಗಿದೆ. ಆದ್ದರಿಂದ ಚಹಾ ನೀರಂತೂ ಯಾರಿಗಾದರೂ ದೊರೆಯುತ್ತದೆ ಎಂದು ಮಾಯೆಯು ನೋಡುತ್ತದೆ. ಯಾರಿಗಾದರೂ ಚಹಾ ನೀರನ್ನು ಕೊಟ್ಟು ಸತ್ಕರಿಸಿದರೆ ಅವರು ಹೋಗುವರೇನೋ ಅಥವಾ ಕುಳಿತು ಬಿಡುವರೋ? ಹೀಗೆ ಯಾವಾಗ ಏನಾದರೂ ಪರಿಸ್ಥಿತಿಯು ಬಂದರೆ ಆಗ ಏಕೆ, ಏನು, ಹೇಗೆ, ಒಮ್ಮೊಮ್ಮೆಯಂತೂ ಹಾಗೆಯೇ ಆಗುತ್ತದೆ. ಇನ್ನೂ ಯಾರು ಪಾಸಾಗಿದ್ದಾರೆ? ಎಲ್ಲರ ಬಳಿಯೂ ಏನಾದರೂ ಲೋಪದೋಷವಿದ್ದೇ ಇದೆ. ಹೀಗೆ ತಿಳಿದುಕೊಳ್ಳುವುದು ಮಾಯೆಗೆ ಸತ್ಕಾರ ಮಾಡುವುದಾಗಿದೆ. ಸ್ವಲ್ಪ ಖಾರ ಸಿಹಿಯನ್ನು ತಿನ್ನಿಸಿ ಬಿಡುತ್ತೀರಿ ಹಾಗೂ ಆಮೇಲೆ ಏನು ಮಾಡುತ್ತೀರಿ? ಆಮೇಲೆ ಮಾಯೆಯಿಂದ ಪೀಡಿಸಲ್ಪಟ್ಟು ಬೇಸರವಾಗುವುದರಿಂದ ಬಾಬಾ ನೀವೇ ಓಡಿಸಿರಿ ಎಂದು ಹೇಳುತ್ತೀರಿ. ಬರುವುದಕ್ಕೆ ನೀವೇ ಅವಕಾಶ ಕೊಡುತ್ತೀರಿ. ಆದ್ದರಿಂದ ತಂದೆಯು ಏಕೆ ಓಡಿಸಬೇಕು? ನೀವು ಏಕೆ ಬರಗೊಡುತ್ತೀರಿ? ಮಾಯೆಯು ಪದೇ ಪದೇ ಏಕೆ ಬರುತ್ತದೆ? ಪ್ರತಿಯೊಂದು ಸಮಯದಲ್ಲಿ ಪ್ರತಿಯೊಂದು ಕರ್ಮವನ್ನು ಮಾಡುತ್ತಾ ತ್ರಿಕಾಲದರ್ಶಿ ಸ್ಥಿತಿಯ ಆಸನದಲ್ಲಿ ಆಸೀನರಾಗುವುದಿಲ್ಲ ಅಥವಾ ಸ್ಥಿತರಾಗುವುದಿಲ್ಲ. ತ್ರಿಕಾಲದರ್ಶಿ ಅರ್ಥಾತ್ ಭೂತ, ವರ್ತಮಾನ, ಭವಿಷ್ಯವನ್ನು ಅರಿತುಕೊಂಡಿರುವವರು. ಆದ್ದರಿಂದ ಏಕೆ, ಏನು ಎಂದು ಪ್ರಶ್ನೆ ಮಾಡಬೇಕಾಗುವುದಿಲ್ಲ. ತ್ರಿಕಾಲದರ್ಶಿಯಾಗಿರುವ ಕಾರಣ ಮುಂಚಿತವಾಗಿಯೇ ಈ ಸಮಸ್ಯೆ ಪರಿಸ್ಥಿತಿಗಳಂತೂ ಬರಲಿವೆ, ಆಗಲಿವೆ ಎನ್ನುವುದನ್ನು ತಿಳಿದುಕೊಂಡು ಬಿಡುತ್ತಾರೆ. ಸ್ವಯಂ ತಮ್ಮ ಮೂಲಕವಾಗಲಿ, ಅನ್ಯರ ಮೂಲಕವಾಗಲಿ, ಮಾಯೆಯ ಮೂಲಕವಾಗಲಿ ಅಥವಾ ಪ್ರಕೃತಿಯ ಮೂಲಕವಾಗಲಿ ಎಲ್ಲ ಪ್ರಕಾರದಿಂದ ಪರಿಸ್ಥಿತಿಗಳಂತೂ ಬರಲಿವೆ. ಆದರೆ ಪರಿಸ್ಥಿತಿಯು ಶಕ್ತಿಶಾಲಿಯಾಗಿದ್ದರೆ, ಅಂದರೆ ಸ್ವಸ್ಥಿತಿಯು ಶಕ್ತಿಶಾಲಿಯಾಗಿದ್ದರೆ ಪರಿಸ್ಥಿತಿಯು ಅದರ ಮುಂದೆ ಏನೂ ಮಾಡಲಾಗದು. ಪರಿಸ್ಥಿತಿಯು ದೊಡ್ಡದೋ ಅಥವಾ ಸ್ವಸ್ಥಿತಿಯು ದೊಡ್ಡದೋ? ಯಾವುದು ದೊಡ್ಡದಾಗಿದೆ? ಒಮ್ಮೊಮ್ಮೆ ಸ್ವಸ್ಥಿತಿಯು ದೊಡ್ಡದಾಗಿರುತ್ತದೆಯೇ ಅಥವಾ ಒಮ್ಮೊಮ್ಮೆ ಪರಿಸ್ಥಿತಿಯು ದೊಡ್ಡದಾಗಿರುತ್ತದೆಯೇ ಅಥವಾ ಆಗಾಗ ಆಗಿ ಬಿಡುತ್ತದೆಯೋ? ಆದ್ದರಿಂದ ಇದರಿಂದ ಪಾರಾಗಲು ಸಾಧನವು ಏನಾಗಿದೆ ಎಂದರೆ, ಒಂದನೆಯದಾಗಿ ಆದಿ, ಮಧ್ಯ, ಅಂತ್ಯ ಮೂರೂ ಕಾಲವನ್ನು ಪರಿಶೀಲನೆ ಮಾಡಿಕೊಂಡು ಆಮೇಲೆ ಏನಾದರೂ ಮಾಡಿರಿ. ಕೇವಲ ವರ್ತಮಾನವನ್ನು ನೋಡಬೇಡಿರಿ. ಕೇವಲ ವರ್ತಮಾನವನ್ನು ನೋಡಿದರೆ ಒಮ್ಮೊಮ್ಮೆ ಪರಿಸ್ಥಿತಿಯು ದೊಡ್ಡದಾಗಿ ಬಿಡುತ್ತದೆ, ಒಮ್ಮೊಮ್ಮೆ ಸ್ವಸ್ಥಿತಿಯು ದೊಡ್ಡದಾಗಿ ಬಿಡುತ್ತದೆ. ಪ್ರಪಂಚದ ಜನರೂ ಸಹ ಮೊದಲು ವಿಚಾರ ಮಾಡಿ ಆಮೇಲೆ ಕಾರ್ಯವನ್ನು ಮಾಡಿರೆಂದು ಹೇಳುತ್ತಾರೆ. ಇಲ್ಲದಿದ್ದರೆ ಏನು ವಿಚಾರ ಮಾಡುವುದಿಲ್ಲವೋ ಆಮೇಲೆ ವಿಚಾರ ಮಾಡುವುದು ಪಶ್ಚಾತ್ತಾಪದ ರೂಪವಾಗಿ ಬಿಡುತ್ತದೆ. ಹೀಗೆ ಮಾಡಬಾರದಾಗಿತ್ತು, ಹಾಗೆ ಮಾಡಬೇಕಾಗಿತ್ತು ಮುಂತಾದ ಕಾರ್ಯವು ಮುಗಿದ ನಂತರ ವಿಚಾರ ಮಾಡುವುದು ಪಶ್ಚಾತ್ತಾಪದ ರೂಪವಾಗಿ ಬದಲಾಗಿ ಬಿಡುತ್ತದೆ. ಹಾಗೂ ಮುಂಚೆಯೇ ವಿಚಾರ ಮಾಡುವುದು ಜ್ಞಾನಿ ಆತ್ಮದ ಗುಣವಾಗಿದೆ.
ದ್ವಾಪರ ಕಲಿಯುಗದಲ್ಲಂತೂ ಅನೇಕ ಪ್ರಕಾರದ ಪಶ್ಚಾತ್ತಾಪವನ್ನೇ ಮಾಡುತ್ತಾ ಬಂದಿದ್ದೀರಲ್ಲವೇ. ಆದರೆ ಈಗ ಸಂಗಮ ಯುಗದಲ್ಲಿ ಪಶ್ಚಾತ್ತಾಪ ಪಡುವುದು ಅರ್ಥಾತ್ ಜ್ಞಾನಿ ಆತ್ಮನಲ್ಲ. ನಿಮ್ಮನ್ನು ಎಂತಹವರನ್ನಾಗಿ ಮಾಡಿಕೊಳ್ಳಬೇಕೆಂದರೆ ನಿಮ್ಮಲ್ಲಿ ನಿಮಗೂ ಮನಸ್ಸಿನಲ್ಲಿ 1 ಸೆಕೆಂಡ್ ಸಹ ಪಶ್ಚಾತ್ತಾಪ ಆಗಬಾರದು. ಹೀಗೆ ಈ ಡೈಮಂಡ್ ಜುಬಲಿಯಲ್ಲಿ ವಿಶೇಷವಾಗಿ ಏನು ಗಮನವನ್ನು ಇಟ್ಟುಕೊಳ್ಳಿರೆಂದರೆ ಇಡೀ ದಿನದಲ್ಲಿ ವಿಶೇಷವಾಗಿ 2 ಖಜಾನೆಗಳು, ಒಂದು ಸಮಯ ಹಾಗೂ ಇನ್ನೊಂದು ಸಂಕಲ್ಪ. ಈ 2 ಖಜಾನೆಗಳ ಮೇಲೆ ಗಮನ ನೀಡಿರಿ. ಖಜಾನೆಗಳೇನೋ ಅನೇಕ ಇದೆ, ಆದರೆ ವಿಶೇಷವಾಗಿ ಈ 2 ಖಜಾನೆಗಳ ಮೇಲೆ ಗಮನ ನೀಡಿರಿ. ಪ್ರತಿ ದಿನವೂ ಸಂಕಲ್ಪ ಶ್ರೇಷ್ಠ ಹಾಗೂ ಶುಭವಾದದ್ದನ್ನು ಮಾಡಿ. ಎಷ್ಟು ಜಮಾ ಮಾಡಿಕೊಂಡೆನು, ಏಕೆಂದರೆ ಪೂರ್ತಿ ಕಲ್ಪದ ಸಲುವಾಗಿ ಜಮಾ ಮಾಡಿಕೊಳ್ಳುವ ಬ್ಯಾಂಕು ಈಗ ತೆರೆಯುತ್ತದೆ. ಸತ್ಯಯುಗದಲ್ಲಿ ಈ ಶೇಖರಣೆಯ ಬ್ಯಾಂಕು ಮುಚ್ಚಿ ಹೋಗುತ್ತದೆ. ಈ ಬ್ಯಾಂಕು ಇರುವುದಿಲ್ಲ ಹಾಗೂ ಅನ್ಯ ಬ್ಯಾಂಕುಗಳು ಇರುವುದಿಲ್ಲ. ಅಲ್ಲಿ ಎಷ್ಟು ಧನವು ನಿಮ್ಮ ಬಳಿ ಇರುವುದೆಂದರೆ ಯಾರಿಂದಲೂ ಏನಾದರೂ ತೆಗೆದುಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ. ಬ್ಯಾಂಕಿನಲ್ಲಿ ಏಕೆ ಇಡುತ್ತಾರೆ? ಒಂದನೆಯದಾಗಿ ಸುರಕ್ಷತೆಯ ಸಲುವಾಗಿ ಹಾಗೂ ಇನ್ನೊಂದು ಬಡ್ಡಿಯು ದೊರೆಯುವುದರಿಂದ. ಅನೇಕರು ತುಂಬಾ ಬುದ್ಧಿವಂತರಿರುತ್ತಾರೆ. ಅವರ ಜೀವನ ನಿರ್ವಹಣೆಯ ಬಡ್ಡಿಯಿಂದಲೇ ನಡೆಯುತ್ತಿರುತ್ತದೆ. ಹಾಗೂ ಈ ಸಮಯದಲ್ಲಿಯಂತೂ ಒಂದು ವೇಳೆ ಅಂತಹ ಚತುರರಿದ್ದರೆ ಒಳ್ಳೆಯದು, ಜಮಾ ಮಾಡಿಕೊಳ್ಳುತ್ತಾರಲ್ಲವೇ. ಆದರೆ ಬಡ್ಡಿಯನ್ನು ಯಾವ ಕಾರ್ಯದ ಸಲುವಾಗಿ ಉಪಯೋಗಿಸುತ್ತಾರೆ ಎನ್ನುವುದನ್ನು ನೋಡಲೇಬೇಕಾಗುತ್ತದೆ. ಸತ್ಯಯುಗದಲ್ಲಿ ಈ ಬ್ಯಾಂಕು ಇರುವುದಿಲ್ಲ. ಆತ್ಮಿಕ ಖಜಾನೆಯನ್ನು ಸಂಗ್ರಹ ಮಾಡಿಕೊಳ್ಳುವ ಬ್ಯಾಂಕು ಇರುವುದಿಲ್ಲ. 2 ಬ್ಯಾಂಕುಗಳು ಇರುವುದಿಲ್ಲ. ಈ ಸಮಯದಲ್ಲಿ ಒಂದಕ್ಕೆ ಪದಮದಷ್ಟು ಮಾಡಿಕೊಳ್ಳುವ ಸಲುವಾಗಿ ಬ್ಯಾಂಕು ಇದೆ. ಆದರೆ ಒಂದು ಜಮಾ ಮಾಡಿದರೆ ಆಗ ಪದಮವು ದೊರೆಯುವುದು, ಸುಮ್ಮನೆ ದೊರೆಯುವುದಿಲ್ಲ. ಲೆಕ್ಕವಿದೆ. ಆದ್ದರಿಂದ ವಜ್ರ ಮಹೋತ್ಸವದಲ್ಲಿ ಅಪ್ಪಟ ವಜ್ರವಾಗಲೇಬೇಕು ಎನ್ನುವುದಂತೂ ಪಕ್ಕಾ ನಿರ್ಧಾರವಿದೆಯಲ್ಲವೇ. ಅಥವಾ ಆಗಲು ಸಾಧ್ಯವಾಗುತ್ತದೆಯೋ ಇಲ್ಲವೋ ಎನ್ನುವ ಸಂಕಲ್ಪವು ಯಾವಾಗಲಾದರೂ ಬರುತ್ತದೆಯೋ. ಈ ಸಂಕಲ್ಪವು ಬರುವುದಿಲ್ಲವೇ. ಏನೇ ಆದರೂ ತ್ಯಾಗ ಮಾಡಬೇಕಾದರೂ ತಪಸ್ಸು ಮಾಡಬೇಕಾದರೂ ನಿರಭಿಮಾನಿ ಆಗಬೇಕು. ಏನೇ ಆಗಿಬಿಟ್ಟರೂ ಸತ್ಯವಾದ ವಜ್ರವಾಗಲೇಬೇಕು. ಈ ನಿಶ್ಚಯವಿದೆಯೇ? ಹೇಳಿರಿ. ಹೌದು ಬಾಬಾ ಎಂದು ಹೇಳುವುದೇನೋ ತುಂಬಾ ಸಹಜ ಆಗಿದೆ. ಆದರೆ ಹೇಳಿದಂತೆ ಆಗುವುದರಲ್ಲಿ ಗಮನ ನೀಡಬೇಕಾಗುತ್ತದೆ. ಮೊಟ್ಟ ಮೊದಲನೆಯ ತ್ಯಾಗವು ಈಗಿನ ಸಮಯದ ಈ ನಾನು ಎನ್ನುವ ಶಬ್ದವಾಗಿದೆ. ತುಂಬಾ ಹಳೆಯ ಶಬ್ದ ಆಗಿದ್ದರೂ ಈಗಿನ ಸಮಯದಲ್ಲಿ ಈ ನಾನು ಎನ್ನುವ ಶಬ್ದವು ತುಂಬಾ ರಾಯಲ್ ರೂಪದ್ದಾಗಿ ಬಿಟ್ಟಿದೆ. ಈ ನಾನು ಎನ್ನುವ ಶಬ್ದವು ಸಮಾಪ್ತಿಯಾಗಿ ಭಾಷೆಯಲ್ಲಿಯೂ ಸಹ ಬಾಬಾ ಬಾಬಾ ಎನ್ನುವ ಶಬ್ದವು ಬಂದು ಬಿಡಲಿ. ಹೇಳುವುದರಲ್ಲಿ ನೋಡಿ ಸಾಧಾರಣ ಮಾತಾಗಿದೆ. ನಾನು ಯೋಗ್ಯನಾಗಿದ್ದೇನಲ್ಲವೇ. ಯೋಗ್ಯನಾಗಿರುವುದರಿಂದ ಸೌಕರ್ಯ ಅಥವಾ ಸೇವೆಯೋ ಅದೇ ಪ್ರಮಾಣದಲ್ಲಿ ದೊರೆಯಬೇಕು. ನಾನು ಯೋಗ್ಯ ಆಗಿದ್ದೇನೆ, ನಾನು ಮಾಡುತ್ತೇನೆ ಎನ್ನುವುದು ಸರಿಯೇನೋ? ಮಾಡುವುದಂತೂ ಮಾಡುತ್ತೀರಲ್ಲವೇ. ಹಾಗಾದರೆ ಮಾಡುವುದಂತೂ ಮಾಡುತ್ತೇನೆ ಎಂದು ಏಕೆ ಹೇಳಬಾರದು? ನಾನು ತಪ್ಪಾಗಿದ್ದೇನೆ, ನಾನು ಸರಿಯಾಗಿದ್ದೇನೆ, ನಾನು ಮಾಡುತ್ತೇನೆ ಎನ್ನುವುದು ಹೇಳುವುದರಲ್ಲಿ ಬಂದು ಬಿಡುತ್ತದೆಯಲ್ಲವೇ. ನೀವು ಮಾಡುವುದಿಲ್ಲವೇ? ಬಾಬಾ ಮಾಡುತ್ತಾರೆಯೇ? ಆ ತಂದೆಯೋ ಮಾಡಿಸುವಂತಹವರು ಆಗಿದ್ದಾರೆ. ಆದರೆ ಮಾಡಿಸುವಂತಹವರು ಕರ್ಮ ಮಾಡುವವರು ನೀವಾಗಿದ್ದೀರಲ್ಲವೇ. ಹಾಗಾದರೆ ನಾನು ಎಂದು ಹೇಳುವುದು ಏಕೆ ತಪ್ಪಾಯಿತು?
ಸಾಮಾನ್ಯವಾಗಿ ನಾನು ಎನ್ನುವ ಶಬ್ದವನ್ನು ಪ್ರಯೋಗ ಮಾಡುವಾಗ ವಾಸ್ತವವಾಗಿ ನಾನು ಎನ್ನುವ ಶಬ್ದವು ಯಾರಿಗೆ ಅನ್ವಯಿಸುತ್ತದೆ? ಆತ್ಮನಿಗೋ ಅಥವಾ ಶರೀರಕ್ಕೋ? ನಾನು ಯಾರಾಗಿದ್ದೇನೆ? ಆತ್ಮವಾಗಿದ್ದೇನಲ್ಲವೇ? ಶರೀರವಂತೂ ಅಲ್ಲ ತಾನೆ. ಆದ್ದರಿಂದ ದೇಹಿ ಅಭಿಮಾನಿಯಾಗಿ, ಅಂದರೆ ಆತ್ಮ ಅಭಿಮಾನಿಯಾಗಿ ನಾನು ಆತ್ಮನಾಗಿದ್ದೇನೆ ಎನ್ನುವ ಸ್ಮೃತಿಯಿಂದ ನಾನು ಎನ್ನುವ ಶಬ್ದವನ್ನು ಉಪಯೋಗಿಸಿದರೆ ಅದು ಸರಿಯಾಗಿದೆ. ಆದರೆ ನಾನು ಎನ್ನುವ ಶಬ್ದವನ್ನು ದೇಹ ಅಭಿಮಾನದ ರೂಪದಲ್ಲಿ ಒಂದು ವೇಳೆ ಉಪಯೋಗಿಸಿದರೆ ತಪ್ಪಾಗುತ್ತದೆ. ಇಡೀ ದಿನದಲ್ಲಿ ಈ ನಾನು ಎನ್ನುವ ಶಬ್ದವು ತುಂಬ ಉಪಯೋಗದಲ್ಲಿ ಬರುತ್ತದೆ, ಹಾಗೂ ಬರಲೇಬೇಕು. ಆದ್ದರಿಂದ ಏನು ಅಭ್ಯಾಸ ಮಾಡಬೇಕೆಂದರೆ, ಯಾವಾಗ ನಾನು ಎನ್ನುವ ಶಬ್ದವನ್ನು ನುಡಿಸುತ್ತೀರೋ ಆಗ ನಾನು ಯಾರಾಗಿದ್ದೇನೆ ಎಂದರೆ ವಾಸ್ತವವಾಗಿಯೂ ನಾನು ಆತ್ಮ ಆಗಿಯೇ ಇದ್ದೇನೆ ಎಂಬುದನ್ನು ಶರೀರಕ್ಕೆ ಯಾವಾಗಲಾದರೂ ನಾನು ಎಂದು ಹೇಳುತ್ತಾರೇನೋ, ನನ್ನದು ಎಂದು ಹೇಳುತ್ತಾರೆ. ಹೀಗೆ ನಾನು ಎನ್ನುವ ಶಬ್ದವನ್ನು ಒಂದು ವೇಳೆ ಆತ್ಮಾಭಿಮಾನಿಯಾಗಿ ಹೇಳಿದರೆ ಆತ್ಮನಿಗೆ ತಂದೆಯು ಸ್ವತಃವಾಗಿ ನೆನಪಿರುತ್ತಾರೆ. ಹೇಳುವ ಅವಶ್ಯಕತೆಯೂ ಬರುವುದಿಲ್ಲ. ನಾನು ಆತ್ಮ ಆಗಿಯೇ ಇದ್ದೇನೆ ಎನ್ನುವ ಅಭ್ಯಾಸ ಮಾಡಿಕೊಂಡು ಬಿಡಿ. ಹೀಗೆ ಏನು ಅಭ್ಯಾಸವಾಗಿ ಬಿಟ್ಟಿದೆ ಎಂದರೆ, ನಾನು ಎನ್ನುವ ಶಬ್ದವನ್ನು ನುಡಿಯುವಾಗ ನಿಮ್ಮ ನಾಮ ರೂಪವು ಸ್ಮೃತಿಯಲ್ಲಿ ಸ್ವಾಭಾವಿಕವಾಗಿ ಬರುತ್ತದೆಯಲ್ಲವೇ? ನಾನು ಯಾರಾಗಿದ್ದೇನೆ? ನಾನು ಇಂತಹವಳಾಗಿದ್ದೇನೆ, ಇಂತಹವರಾಗಿದ್ದೇನೆ, ಹೇಗಿದ್ದೇನೆ? ತಪ್ಪು ಅಭ್ಯಾಸವಾಗಿ ಬಿಟ್ಟಿದೆ ಹಾಗೂ ಸ್ವಾಭಾವಿಕವಾಗಿ ಬಿಟ್ಟಿದೆ. ವಿಚಾರ ಮಾಡಬೇಕಾಗುವುದಿಲ್ಲ. ಹೀಗೆ ಏನು ತಪ್ಪು ಭಾವದಿಂದ ನಾನು ಎನ್ನುವ ಶಬ್ದವನ್ನು ಉಪಯೋಗಿಸುತ್ತೀರೋ ಇದರ ಪರಿಣಾಮವಾಗಿ ಅಧಿಕ ಶ್ರಮ ಪಡಬೇಕಾಗುತ್ತದೆ ಹಾಗೂ ಪ್ರಾಪ್ತಿಯು ಕಡಿಮೆಯಾಗುತ್ತದೆ. ಅನೇಕ ಮಕ್ಕಳು ಹೇಳುತ್ತಾರೆ, ನಾನಂತೂ ತುಂಬ ಸೇವೆ ಮಾಡುತ್ತೇನೆ, ತುಂಬ ಶ್ರಮ ಪಡುತ್ತೇನೆ, ಆದರೆ ಅಷ್ಟು ಪ್ರಾಪ್ತಿಯಾಗುವುದಿಲ್ಲ. ಇದರ ಕಾರಣವೇನು? ವರದಾನವು ಎಲ್ಲರಿಗೂ ಒಂದೇ ಇದೆಯೋ ಅಥವಾ ಬೇರೆ ಬೇರೆ ಇದೆಯೋ? 60 ವರ್ಷದ ಮಕ್ಕಳಿಗೂ ಅಥವಾ 1 ತಿಂಗಳಿನ ಮಗುವಿಗೂ ಒಂದೇ ವರದಾನವಿದೆ. ಖಜಾನೆಯು ಎಲ್ಲರಿಗೂ ಒಂದೇ ಸಮಾನವಾಗಿ ಇದೆ. ದಿನಚರಿ ಮರ್ಯಾದೆಗಳು ಎಲ್ಲರಿಗೂ ಒಂದೇ ಸಮಾನ ಇವೆ. ಬೇರೆ ಬೇರೆಯಂತೂ ಇಲ್ಲ ತಾನೆ. ವಿದೇಶದವರಿಗೆ ಮರ್ಯಾದೆಗಳು ಪ್ರತ್ಯೇಕವಾಗೂ ಇಲ್ಲ ಹಾಗೂ ಭಾರತದವರಿಗೆ ಪ್ರತ್ಯೇಕವಾದ ಮರ್ಯಾದೆಗಳೇನೂ ಇಲ್ಲ. ಸ್ವಲ್ಪ ಸ್ವಲ್ಪ ವ್ಯತ್ಯಾಸವಿದೆಯೇ ಇಲ್ಲವೇ? ಹೀಗೆ ಎಲ್ಲವೂ ಒಂದೇ ಇರುವಾಗ ಒಬ್ಬರಿಗೆ ಸಫಲತೆಯು ದೊರೆಯುತ್ತದೆ, ಇನ್ನೊಬ್ಬರಿಗೆ ಕಡಿಮೆ ಸಫಲತೆಯು ದೊರೆಯುತ್ತದೆ. ಏಕೆ? ಕಾರಣವೇನು? ತಂದೆಯು ಕಡಿಮೆ ಸಹಾಯ ಮಾಡುತ್ತಾರೇನೋ? ಒಬ್ಬೊಬ್ಬರಿಗೆ ಜಾಸ್ತಿ ಕೊಡುತ್ತಾರೆ, ಒಬ್ಬೊಬ್ಬರಿಗೆ ಕಡಿಮೆ ಕೊಡುತ್ತಾರೆ. ಹೀಗೆ ಮಾಡುತ್ತಾರೇನೋ? ಇಲ್ಲವೇ? ಹಾಗಾದರೆ ಏಕೆ ಆಗುತ್ತದೆ? ಇದರ ಅರ್ಥವೇನಾಗಿದೆ ಎಂದರೆ, ನಿಮ್ಮದೇ ತಪ್ಪಿದೆ. ನಾನು ಎನ್ನುವ ಅಭಿಮಾನವು ಬಂದು ಬಿಡುತ್ತದೆ. ದೇಹಾಭಿಮಾನ ಅಥವಾ ಯಾರು ಸಾಟಿಯಾಗಿದ್ದಾರೋ ಅವರಿಗೆ ದೊರೆಯುವ ಸಫಲತೆಯನ್ನು ನೋಡಿ ಒಮ್ಮೊಮ್ಮೆ ಅಸೂಯೆಯು ಬಂದು ಬಿಡುತ್ತದೆ. ಆ ಅಸೂಯೆಯ ಕಾರಣ ಏನು? ಮನಪೂರ್ವಕವಾಗಿ ಸೇವೆ ಮಾಡಬೇಕು ಅದನ್ನು ಬುದ್ಧಿಯಿಂದ ಮಾಡುತ್ತಾರೆ, ಆದರೆ ಮನಸ್ಸಿಟ್ಟು ಮಾಡುವುದಿಲ್ಲ. ಅಂತಃಕರಣದಿಂದ ಸೇವೆ ಮಾಡಿದ್ದಕ್ಕೆ ಫಲವು ದೊರೆಯುತ್ತದೆ. ಹಲವು ಸಲ ಮಕ್ಕಳು ಬುದ್ಧಿಯನ್ನು ಉಪಯೋಗಿಸುತ್ತಾರೆ, ಆದರೆ ಮನಸ್ಸು ಮತ್ತು ಬುದ್ಧಿ ಎರಡನ್ನು ಬಳಸಿಕೊಂಡು ಸೇವೆ ಮಾಡುವುದಿಲ್ಲ. ಬುದ್ಧಿಯು ದೊರೆತಿದೆ, ಅದನ್ನು ಕಾರ್ಯದಲ್ಲಿ ತೊಡಗಿಸುವುದು ಒಳ್ಳೆಯದಾಗಿದೆ. ಆದರೆ ಕೇವಲ ಬುದ್ಧಿಯನ್ನಲ್ಲ, ಯಾರು ಮನಸ್ಸಿನಿಂದ ಸೇವೆ ಮಾಡುತ್ತಾರೋ ಅವರಿಗೆ ತಂದೆಯ ನೆನಪು ಸಹ ಮನಸ್ಸಿನಲ್ಲಿರುತ್ತದೆ.
ಯಾರು ಕೇವಲ ಬುದ್ಧಿಯಿಂದ ಸೇವೆ ಮಾಡುತ್ತಾರೋ ಅವರಿಗೆ ಸ್ವಲ್ಪ ಸಮಯ ಬುದ್ಧಿಯಲ್ಲಿ ನೆನಪು ಇರುವುದೋ ಹೌದು ಬಾಬಾರವರೇ ಮಾಡಿಸುವವರಾಗಿದ್ದಾರೆ ಎಂದು ನೆನಪಿರುತ್ತದೆ. ಆದರೆ ಸ್ವಲ್ಪ ಸಮಯದ ನಂತರ ಅದೇ ನನ್ನತನವು ಬಂದು ಬಿಡುತ್ತದೆ. ಆದ್ದರಿಂದ ಬುದ್ಧಿ ಹಾಗೂ ಮನಸ್ಸು ಇವೆರಡರ ಸಮತೋಲನೆ ಇಟ್ಟುಕೊಳ್ಳಿರಿ. ಹೀಗೆ ವಜ್ರ ಮಹೋತ್ಸವದಲ್ಲಿ ಏನು ಮಾಡಬೇಕು ಎನ್ನುವುದನ್ನು ತಿಳಿಸಿದ್ದಾರೆ. ವಿಶೇಷವಾಗಿ ಉಳಿತಾಯದ ಖಾತೆಯನ್ನು ಜಮಾ ಮಾಡಿಕೊಳ್ಳಿರಿ. ಇಡೀ ದಿನದಲ್ಲಿ ನನ್ನಿಂದ ಯಾವ ಅಂತಹ ತಪ್ಪು ಆಗಲಿಲ್ಲ, ಯಾರಿಗೂ ದುಃಖವನ್ನು ಕೊಡಲಿಲ್ಲ, ಯಾರೊಂದಿಗೂ ಏನೂ ಘರ್ಷಣೆಯಾಗಲಿಲ್ಲ, ಅರ್ಥಾತ್ ಕಳೆದುಕೊಳ್ಳಲಿಲ್ಲ ಎನ್ನುವುದರಲ್ಲಿಯೇ ತೃಪ್ತರಾಗಬೇಡಿರಿ. ಇದೇನೋ ಒಳ್ಳೆಯದನ್ನು ಮಾಡಿದಿರಲ್ಲವೇ, ಕಳೆದುಕೊಳ್ಳಲಿಲ್ಲ ಎನ್ನುವುದೇನೋ ಒಳ್ಳೆಯದಾಯಿತು, ಆದರೆ ಜಮಾ ಮಾಡಿಕೊಂಡಿರೇನೋ. ಸೇವೆಯನ್ನು ಮಾಡಿದ್ದರೆ ಸೇವೆಯಲ್ಲಿ ನಿಮ್ಮ ಆತ್ಮಿಕತೆಯಿಂದ ಸೇವೆಯಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಂಡಿರಾ ಅಥವಾ ಸಫಲತೆ ಜಮಾ ಮಾಡಿಕೊಂಡಿರಾ, ಸೇವೆಯಲ್ಲಿ ಸಮಯವನ್ನು ವಿನಿಯೋಗಿಸಿದಿರಿ ಎನ್ನುವುದೇನೋ ಒಳ್ಳೆಯದನ್ನು ಮಾಡಿದಿರಿ. ಆದರೆ ಸೇವೆಯನ್ನು ಯಾವ ವಿಧಿಯಿಂದ ಮಾಡಿದಿರಿ? ಅನೇಕರು ಏನು ಹೇಳುತ್ತಾರೆಂದರೆ, ನಾನಂತೂ ಇಡೀ ದಿನವೂ ಸೇವೆಯಲ್ಲಿ ಎಷ್ಟು ವ್ಯಸ್ತನಾಗಿರುತ್ತೇನೆ ಎಂದರೆ ನನ್ನ ಬಗ್ಗೆ ಧ್ಯಾನವೇ ಇರುವುದಿಲ್ಲ. ಬ್ಯುಸಿಯಾಗಿರುವುದೇನೋ ತುಂಬ ಒಳ್ಳೆಯದು, ಆದರೆ ಸೇವೆಯ ಪ್ರತ್ಯಕ್ಷ ಫಲವು ಜಮಾ ಆಯಿತೆ. ಅಥವಾ ಕೇವಲ ಶ್ರಮ ಪಟ್ಟರೂ ಸೇವೆಯಲ್ಲಿ 8 ಗಂಟೆಯ ಸಮಯವನ್ನು ವಿನಿಯೋಗಿಸಿದಿರಿ, ಆದರೆ 8 ಗಂಟೆಯೂ ಸೇವೆಯದು ಜಮಾ ಆಯಿತೆ, ಸಮಯವು ಜಮಾ ಆಯಿತೆ. ಅಥವಾ ಅರ್ಧದಷ್ಟು ಜಮಾ ಆಗಿ ಇನ್ನರ್ಧದಷ್ಟು ಓಡಾಟದಲ್ಲಿ ಯೋಚನೆಯಲ್ಲಿ ಕಳೆದು ಹೋಯಿತೋ. ಶ್ರೇಷ್ಠ ಸಂಕಲ್ಪ, ಶುಭ ಭಾವನೆ, ಶುಭ ಕಾಮನೆಯಿಂದ ಜಮಾ ಆಗುತ್ತದೆ. ಹೀಗೆ ಇಡೀ ದಿನದಲ್ಲಿ ಯಾವಾಗ ಜಮಾದ ಖಾತೆಯನ್ನು ಬರೆದಿಡಿ. ಯಾವಾಗ ಖಾತೆಯು ಬೆಳೆಯುತ್ತಾ ಹೋಗುತ್ತದೆಯೋ ಆಗ ಸ್ವತಃವಾಗಿಯೇ ವಜ್ರ ಆಗಿ ಬಿಡುವಿರಿ. ಇನ್ನೂ ನಿಮ್ಮ ಸಮಯ ಹಾಗೂ ಸಂಕಲ್ಪಗಳು ಒಳ್ಳೆಯದರಲ್ಲಿಯೂ ಸೇರುವುದಿಲ್ಲ, ಕೆಟ್ಟದ್ದರಲ್ಲಿಯೂ ಸೇರುವುದಿಲ್ಲ. ಕೆಟ್ಟದ್ದರಲ್ಲಿ ಜಮಾ ಆಗಲಿಲ್ಲ ಎನ್ನುವುದರಿಂದ ಪಾರಾಗಿ ಬಿಟ್ಟಿರಿ. ಆದರೆ ಒಳ್ಳೆಯದರಲ್ಲಿ ಜಮಾ ಆಯಿತೇನೋ ತಿಳಿಯಿತೆ. ಸಮಯವನ್ನು ಸಂಕಲ್ಪವನ್ನು ಉಳಿತಾಯ ಮಾಡಿರಿ. ಈಗ ಎಷ್ಟು ಈ ಉಳಿತಾಯ ಮಾಡುತ್ತೀರೋ, ಜಮಾ ಮಾಡಿಕೊಳ್ಳುತ್ತೀರೋ, ಇಡೀ ಕಲ್ಪವು ಅದರ ಅನುಸಾರವಾಗಿಯೇ ರಾಜ್ಯಭಾರವನ್ನು ಮಾಡುವಿರಿ ಹಾಗೂ ಪೂಜ್ಯರೂ ಆಗುವಿರಿ. ದ್ವಾಪರ ಯುಗದಿಂದಲೇ ನೀವು ಸಾಕಾರ ರೂಪದಲ್ಲಿ ಕ್ಷೀಣಿಸುವ ಕಲೆಯಲ್ಲಿ ಬರುತ್ತೀರಿ. ಆದರೆ ನೀವು ಜಮಾ ಮಾಡಿಕೊಂಡಿರುವ ಖಾತೆಯು ನಿಮ್ಮ ಜಡಚಿತ್ರಗಳ ಪೂಜೆ ಮಾಡಿಸುತ್ತದೆ. ಹೀಗೆ ಎಲ್ಲರೂ ಇದನ್ನು ಬರೆದಿಟ್ಟರೆ ವ್ಯರ್ಥ ಅಥವಾ ಸಾಧಾರಣ ಸಮಯವು ಎಷ್ಟು ವ್ಯತೀತವಾಗುತ್ತದೆ ಎನ್ನುವುದು ಗೊತ್ತಾಗಿ ಬಿಡುವುದು. ಸಾಧಾರಣ ಸಂಕಲ್ಪಗಳು ಎಷ್ಟು ಉತ್ಪನ್ನವಾಗುತ್ತವೆ. ಆದರೆ ಒಂದು ಗಮನ ಇಟ್ಟುಕೊಳ್ಳಿರಿ, ಒಂದು ವೇಳೆ ಈ ದಿನ ನಿಮ್ಮ ಜಮಾದ ಖಾತೆಯು ತುಂಬ ಕಡಿಮೆ ಆದರೆ ಕಡಿಮೆಯಾಗಿದ್ದನ್ನು ನೋಡಿ ವ್ಯಾಕುಲರಂತೂ ಆಗಿ ಬಿಡುವಿರಲ್ಲವೇ? ಆಗುವಿರಾ? ವ್ಯಾಕುಲರಾಗಬೇಡಿರಿ. ಆದರೆ ಬದಲಾಗಿ ಏನು ತಿಳಿದುಕೊಳ್ಳಬೇಕೆಂದರೆ, ಜಮಾ ಮಾಡಿಕೊಳ್ಳುವುದಕ್ಕೆ ನನಗೆ ಇನ್ನೂ ಅವಕಾಶ ಇದೆಯೆಂದು. ಹೀಗೆ ನಿಮ್ಮನ್ನು ಅಕ್ಕರೆ ಉತ್ಸಾಹದಲ್ಲಿ ತಂದುಕೊಳ್ಳಿರಿ. ನಿಮ್ಮೊಂದಿಗೆ ನೀವು ಸ್ಪರ್ಧೆ ಹೂಡಿರಿ, ಅನ್ಯರೊಂದಿಗೆ ಸ್ಪರ್ಧೆ ಹೂಡಬೇಡಿರಿ. ಈ ದಿನ ಒಂದು ವೇಳೆ 8 ಗಂಟೆ ಜಮಾ ಆದರೆ ನಾಳೆ 10 ಗಂಟೆ ಜಮಾ ಮಾಡಿಕೊಳ್ಳಿರಿ. ವ್ಯಾಕುಲರಾಗಬೇಡಿರಿ, ಏಕೆಂದರೆ ಜಮಾ ಮಾಡಿಕೊಳ್ಳುವ ಸಲುವಾಗಿ ಈಗಲೂ ಇನ್ನೂ ಸಮಯವಿದೆ. ಇನ್ನೂ ವೇಳೆ ಮೀರಿ ಹೋಯಿತು ಎನ್ನುವ ಬೋರ್ಡ್ ಹಾಕಲ್ಪಟ್ಟಿಲ್ಲ. ಅಂತಿಮ ಫಲಿತಾಂಶದ ಸಮಯವು ಇನ್ನೂ ಪ್ರಕಟಿಸಲ್ಪಟ್ಟಿಲ್ಲ. ಹೇಗೆ ಲೌಕಿಕದಲ್ಲಿ ಪರೀಕ್ಷೆಯ ದಿನಾಂಕವು ಗೊತ್ತು ಮಾಡಲ್ಪಟ್ಟರೆ
ಒಳ್ಳೆಯ ಪುರುಷಾರ್ಥಿಯು ವ್ಯಾಕುಲನಾಗುತ್ತಾನೋ ಅಥವಾ ಪುರುಷಾರ್ಥವನ್ನು ದ್ವಿಗುಣಗೊಳಿಸುತ್ತಾನೋ ಹಾಗೆಯೇ ನೀವು ಸಹ ವ್ಯಾಕುಲರಾಗಬೇಡಿರಿ. ಇನ್ನೂ ಅಕ್ಕರೆ ಉತ್ಸಾಹದಲ್ಲಿ ಬಂದು ಏನು ದೃಢ ಸಂಕಲ್ಪ ಮಾಡಿದಿರೆಂದರೆ ನಾನು ನನ್ನ ಜಮಾದ ಖಾತೆಯನ್ನು ವೃದ್ಧಿ ಮಾಡಿಕೊಳ್ಳಲೇಬೇಕು ಎಂದು. ತಿಳಿಯಿತೆ? ಒಳ್ಳೆಯದು. 4 ಕಡೆಯ ಜಯಂತಿಯ ಧನ್ಯವಾದಗಳನ್ನು ಅರ್ಪಿಸುವ ಮಕ್ಕಳಿಗೆ ಸದಾ ತಂದೆಯ ಜೊತೆಯಲ್ಲಿ ಇರುವ ಕಂಬೈನ್ ರೂಪಧಾರಿ ಮಕ್ಕಳಿಗೆ ಸದಾ ಅಕ್ಕರೆ ಉತ್ಸಾಹದ ಮೂಲಕ ಸ್ವಯಂವನ್ನು ಮತ್ತು ಅನ್ಯರನ್ನು ಮುನ್ನಡೆಸುವ ಮಕ್ಕಳಿಗೆ 4 ಕಡೆಯ ಸೇವೆಯಲ್ಲಿ ಮುನ್ನಡೆಯುವ ಸತ್ಯ ಸೇವಾದಾರಿ ಮಕ್ಕಳಿಗೆ ಬಾಪ್ದಾದಾರವರ ಪದಮದಷ್ಟು ಶುಭಾಶಯಗಳು ಸಲ್ಲುತ್ತವೆ. ನೆನಪು ಪ್ರೀತಿಯ ಜೊತೆಯಲ್ಲಿ ತಂದೆಯೂ ಸಹ ಮಕ್ಕಳ ಶುಭಾಶಯಗಳನ್ನು ನೆನಪು ಪ್ರೀತಿಯನ್ನು ಸ್ವೀಕಾರ ಮಾಡುತ್ತಾ ಇದ್ದಾರೆ. ಎಲ್ಲ ಕಡೆಯೂ ಶುಭಾಶಯದ ಮನಸ್ಸಿನ ಗೀತೆಯು ನುಡಿಸಲ್ಪಡುತ್ತಿರುವುದನ್ನು ನೋಡುತ್ತಾ ಇದ್ದಾರೆ. ಹೀಗೆ ಇಂತಹ ಶುಭಾಶಯಗಳನ್ನು ತೆಗೆದುಕೊಳ್ಳುವ ಹಾಗೂ ಶುಭಾಶಯಗಳನ್ನು ನೀಡುವ ಎರಡರ ಸಂಗಮದ ವಿಶೇಷ ನೆನಪು ಪ್ರೀತಿ ಹಾಗೂ ನಮಸ್ತೆ. ನಾವು ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ ನಮಸ್ತೆ ನಮಸ್ತೆ. ವರದಾನ: ಪ್ರತಿ ಮಾತಿನಲ್ಲಿ ಕಲ್ಯಾಣ ಎಂದು ತಿಳಿದು ಅಚಲ ಅಡೋಲ ಮಹಾವೀರರಾಗುವಂತಹ ತ್ರಿಕಾಲದರ್ಶಿಗಳಾಗಿ. ಪ್ರತಿ ಮಾತಿನಲ್ಲಿ ಕಲ್ಯಾಣ ಎಂದು ತಿಳಿದು ಅಚಲ ಅಡೋಲ ಮಹಾವೀರರಾಗುವಂತಹ ತ್ರಿಕಾಲದರ್ಶಿಗಳಾಗಿ. ವಿವರಣೆ: ಯಾವುದೇ ಮಾತು ಒಂದೇ ಕಾಲದ ದೃಷ್ಟಿಯಿಂದ ನೋಡಬೇಡಿ, ತ್ರಿಕಾಲದರ್ಶಿಯಾಗಿ ನೋಡಿ. ಏಕೆ ಏನು ಎನ್ನುವುದರ ಬದಲಾಗಿ ಸದಾ ಇದೇ ಸಂಕಲ್ಪ ಇರಲಿ. ಏನು ಆಗುತ್ತಿದೆ ಅದರಲ್ಲಿ ಕಲ್ಯಾಣವಿದೆ. ಬಾಬಾ ಏನು ಹೇಳುತ್ತಾರೆ ಅದನ್ನು ಮಾಡುತ್ತಾ ಹೋಗಿ. ನಂತರ ಬಾಬಾರವರಿಗೆ ಗೊತ್ತು, ಬಾಬನ ಕೆಲಸಕ್ಕೆ ಗೊತ್ತು. ಬಾಬಾ ಹೇಗೆ ನಡೆಸುತ್ತಾರೆ ಹಾಗೆ ನಡೆಯಿರಿ. ಆಗ ಅದರಲ್ಲಿ ಕಲ್ಯಾಣ ತುಂಬಿದೆ. ಈ ನಿಶ್ಚಯದಿಂದ ಎಂದೂ ಅಲುಗಾಡುವುದಿಲ್ಲ. ಸಂಕಲ್ಪ ಮತ್ತು ಸ್ವಪ್ನದಲ್ಲಿಯೂ ಸಹ ವ್ಯರ್ಥ ಸಂಕಲ್ಪ ಬರಬಾರದು. ಆಗ ಹೇಳಲಾಗುವುದು ಅಚಲ ಅಡೋಲ ಮಹಾವೀರ. ಸ್ಲೋಗನ್: ತಪಸ್ವಿ ಅವರೇ ಆಗಿದ್ದಾರೆ ಯಾರು ಶ್ರೀಮತದ ಸೂಚನೆ ಪ್ರಮಾಣ ಸೆಕೆಂಡಿನಲ್ಲಿ ನ್ಯಾರ ಮತ್ತು ಪ್ಯಾರ ಆಗಿಬಿಡುವರೋ. ತಪಸ್ವಿ ಅವರೇ ಆಗಿದ್ದಾರೆ ಯಾರು ಶ್ರೀಮತದ ಸೂಚನೆ ಪ್ರಮಾಣ ಸೆಕೆಂಡಿನಲ್ಲಿ ಭಿನ್ನ ಮತ್ತು ಪ್ರಿಯರಾಗಿ ಬಿಡುವರೋ. ಓಂ ಶಾಂತಿ.